ಓಂ ಶಾಂತಿ. ಇಲ್ಲಿವರೆಗಿನ ನಮ್ಮ ಚರ್ಚೆಗಳಲ್ಲಿ ನಾವು ಆತ್ಮ, ಪರಮಾತ್ಮ, ವಿಶ್ವಚಕ್ರ, ಕರ್ಮದ ನಿಯಮ ಹೀಗೆ ತುಂಬಾ ಆಳವಾದ ವಿಷಯಗಳ ಬಗ್ಗೆ ಮಾತಾಡಿದ್ದೇವೆ. ಇದೆಲ್ಲವನ್ನು ಕೇಳಿದ ಮೇಲೆ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಓಡುತ್ತಲೇ ಇದೆ. ಇಷ್ಟೆಲ್ಲ ಜ್ಞಾನವನ್ನ ಇಟ್ಕೊಂಡು ಕೊನೆಗೆ ಮಾಡೋದೇನು? ಹೌದು, ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಜ್ಞಾನವನ್ನ ಸಂಗ್ರಹಿಸೋದು ಒಂದು ವಿಷಯ, ಆದರೆ ಅದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಶಕ್ತಿಯಾಗಿ ಪರಿವರ್ತಿಸೋದಿದೆಯಲ್ಲ, ಅದು ಸಂಪೂರ್ಣವಾಗಿ ಬೇರೆ ವಿಷಯ. ಕರೆಕ್ಟ್. ನಮ್ಮ ಕೈಯಲ್ಲಿರೋ ಮೂಲಗಳು ಹೇಳೋ ಹಾಗೆ ಜ್ಞಾನ ಅನ್ನೋದು ಒಂದು ಗೂಗಲ್ ಮ್ಯಾಪ್ ಇದ್ದ ಹಾಗೆ. ದಾರಿ ತೋರಿಸುತ್ತೆ. ಆದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲದಿದ್ರೆ ಆ ಮ್ಯಾಪ್ ಇಟ್ಕೊಂಡು ಏನ್ ಪ್ರಯೋಜನ? ಅಲ್ಲೇ ಕೂತಿರ್ಬೇಕು ಅಲ್ವಾ? ಖಂಡಿತ. ಹಾಗಾಗಿಯೇ ಇವತ್ತಿನ ನಮ್ಮ ಚರ್ಚೆ ಅದೇ ಪೆಟ್ರೋಲ್ ಬಗ್ಗೆ, ಅಂದ್ರೆ ಶಕ್ತಿಯ ಬಗ್ಗೆ. ಈ ಮೂಲಗಳ ಪ್ರಕಾರ ಆ ಶಕ್ತಿಯ ಮೂಲವೇ ರಾಜಯೋಗ ಧ್ಯಾನ. ಇಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಲಾಗಿದೆ, ಜ್ಞಾನಕ್ಕೆ ಶಕ್ತಿಯ ಅಭ್ಯಾಸ ಇಲ್ಲದಿದ್ರೆ ಅದು ಕೇವಲ ಒಂದು ಪುಸ್ತಕದ ಮಾತಾಗಿ, ಬೌದ್ಧಿಕ ಕಸರತ್ತಾಗಿ ಉಳಿದುಬಿಡುತ್ತೆ. ಅಂದ್ರೆ ಇವತ್ತು ಥಿಯರಿಗಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ಈ ಅಭ್ಯಾಸ ಅಂದ್ರೇನು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಗುರಿ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ಬೇಕು. ಇಂದು ನಾವು ನೋಡ್ತಾ ಇರೋ ಮೂಲಗಳು ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ದರ್ಶನವನ್ನ ಮುಂದಿಡ್ತವೆ. ನಮ್ಮ ಕೆಲ್ಸ ಅದರ ಸರಿ ತಪ್ಪುಗಳನ್ನ ನಿರ್ಣಯಿಸೋದಲ್ಲ, ಬದಲಿಗೆ ಅದರಲ್ಲಿರೋ ಪ್ರಮುಖ ಆಲೋಚನೆಗಳು ಯಾವುವು, ಅವು ಹೇಗೆ ಒಂದಕ್ಕೊಂದು ಹೆಣೆದುಕೊಂಡಿವೆ ಮತ್ತು ಅವು ನಮ್ಮ ದೈನಂದಿನ ಜೀವನದ ಬಗ್ಗೆ ಏನ್ ಹೇಳ್ತವೆ ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು. ಹೌದು, ಮೂಲಗಳ ಪ್ರಕಾರ ನೋಡೋದಾದ್ರೆ ಆತ್ಮ ಇದೆಯಲ್ಲ, ಅದು ತನ್ನ ಕಳೆದುಹೋದ ಶಕ್ತಿಯನ್ನ ಹೇಗೆ ಮರಳಿ ಪಡೆಯುತ್ತೆ ಅನ್ನೋ ಪ್ರಕ್ರಿಯೆ, ಅದನ್ನೇ ನಾವಿಂದು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರೋದು. ಸರಿ, ಹಾಗಾದ್ರೆ ಮೊದಲಿನಿಂದಲೇ ಶುರು ಮಾಡೋಣ. ರಾಜಯೋಗ ಅನ್ನೋ ಪದವನ್ನೇ ತೆಗೆದುಕೊಳ್ಳೋಣ. ಯೋಗ ಅಂದ್ರೆ ಸೇರುವುದು ಅಥವಾ ಸಂಪರ್ಕ ಅಂತ ನಮಗೆಲ್ಲ ಗೊತ್ತು. ಆದ್ರೆ ಅದರ ಮುಂದೆ ರಾಜ ಅಂತ ಯಾಕೆ ಇದೆ? ಅದರ ವಿಶೇಷತೆ ಏನು? ರಾಜ ಅಂದ್ರೆ ಶ್ರೇಷ್ಠ ಅಥವಾ ಸರ್ವೋಚ್ಚ ಅಂತ ಅರ್ಥ. ಹಾಗಾಗಿ ರಾಜಯೋಗ ಅಂದ್ರೆ ಸರ್ವೋಚ್ಚ ಸಂಪರ್ಕ. ಇದನ್ನು ಸರ್ವೋಚ್ಚ ಅಂತ ಕರೆಯೋ ಕಾರಣ, ಈ ದರ್ಶನದಲ್ಲಿ ಆತ್ಮ ಯಾವುದೇ ದೇವತೆ, ಗುರು ಅಥವಾ ಬೇರೆ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸೋದಿಲ್ಲ. ಬದಲಾಗಿ ನೇರವಾಗಿ ಸರ್ವೋಚ್ಚ ಶಕ್ತಿಯಾದ ಎಲ್ಲ ಆತ್ಮಗಳ ತಂದೆಯಾದ ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸೋದು. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟಪಡಿಸೋದು ಬಹಳ ಮುಖ್ಯ ಅನ್ಸುತ್ತೆ. ಯಾಕೆಂದ್ರೆ ಯೋಗ ಅನ್ನೋ ಪದ ಕೇಳ್ದ ತಕ್ಷಣ ಜನರ ತಲೆಯಲ್ಲಿ ಬರೋದೇ ಆಸನಗಳು, ಪ್ರಾಣಾಯಾಮ, ಮೈ ಬಗ್ಗಿಸೋದು, ಈ ಥರದ ದೈಹಿಕ ವ್ಯಾಯಾಮಗಳು. ನಿಜ. ಆದರೆ ನಮ್ಮ ಮೂಲಗಳು ಇದನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತವೆ. ಇದು ದೇಹದ ವ್ಯಾಯಾಮವೇ ಅಲ್ಲ, ಇದು ಮನಸ್ಸಿನ ವ್ಯಾಯಾಮ. ಇದನ್ನ ಮೈಂಡ್ ಕಂಟ್ರೋಲ್ ಅನ್ನೋದಕ್ಕಿಂತ ಮೈಂಡ್ ಡೈರೆಕ್ಷನ್ ಅಂದ್ರೆ ಮನಸ್ಸಿಗೆ ಸರಿಯಾದ ದಿಕ್ಕು ನೀಡುವುದು ಅನ್ನೋದು ಹೆಚ್ಚು ಸರಿ ಹೋಗುತ್ತೆ. ದಿಕ್ಕು ನೀಡೋದು ಅಂತ ಹೇಳಿದ್ರಿ. ಇದು ಕೇಳೋಕೆ ಸಕಾರಾತ್ಮಕವಾಗಿದೆ. ಆದ್ರೆ ದಿನನಿತ್ಯದ ಜೀವನದಲ್ಲಿ ಇದು ತುಂಬಾ ಕಷ್ಟ ಅಲ್ವಾ? ಮನಸ್ಸು ತಂದೇ ಆದ ದಾರಿಯಲ್ಲಿ ಹೋಗೋಕೆ ಬಯಸುತ್ತೆ, ಒಂದು ಕಡೆ ನಿಲ್ಲೋದಿಲ್ಲ. ಈ ದಿಕ್ಕು ನೀಡುವ ಪ್ರಕ್ರಿಯೆಯಲ್ಲಿ ಬರೋ ಮೊದಲ ಅಡಚಣೆ ಏನು, ಮತ್ತೆ ಅದನ್ನ ನಿಭಾಯಿಸೋದು ಹೇಗೆ ಅಂತ ಮೂಲಗಳು ವಿವರಿಸ್ತಾವ? ಖಂಡಿತ. ನೋಡಿ, ಕಂಟ್ರೋಲ್ ಅಥವಾ ನಿಯಂತ್ರಣ ಅನ್ನೋ ಪದದಲ್ಲಿ ಒಂದು ರೀತಿಯ ಬಲವಂತದ ಭಾವ ಇದೆ. ಆದರೆ ಇಲ್ಲಿ ಹಾಗಲ್ಲ. ಚೆದುರಿ ಹೋಗಿರೋ ಆಲೋಚನೆಗಳನ್ನ ಪ್ರೀತಿಯಿಂದ ಒಟ್ಟುಗೂಡಿಸಿ ಅದಕ್ಕೆ ಒಂದು ಶಕ್ತಿಯುತವಾದ ಸಕಾರಾತ್ಮಕವಾದ ದಿಕ್ಕನ್ನು ನೀಡೋದು. ಇದೊಂದು ಧರ್ಮವಲ್ಲ, ಬದಲಿಗೆ ಇದೊಂದು ಆಧ್ಯಾತ್ಮಿಕ ವಿಜ್ಞಾನ ಅಂತ ಹೇಳಲಾಗಿದೆ. ಒಂದು ನಿಮಿಷ, ತಾವು ವಿಜ್ಞಾನ ಅನ್ನೋ ಪದ ಬಳಸ್ತ್ರಿ. ಇದು ಒಂದು ದೊಡ್ಡ ಹೇಳಿಕೆ. ಯಾಕೆಂದ್ರೆ ಆಧ್ಯಾತ್ಮ ಮತ್ತು ವಿಜ್ಞಾನವನ್ನ ಸಾಮಾನ್ಯವಾಗಿ ಬೇರೆ ಬೇರೆಯಾಗಿ ನೋಡಲಾಗುತ್ತೆ. ಈ ಮೂಲಗಳಲ್ಲಿ ಇದರ ಹಿಂದೆ ಯಾವುದೇ ವೈಜ್ಞಾನಿಕ ತರ್ಕ ಇದೆಯಾ, ಅಥವಾ ಇದು ಸಂಪೂರ್ಣವಾಗಿ ನಂಬಿಕೆಯ ವಿಷಯವಾ? ಇದು ಉತ್ತಮ ಪ್ರಶ್ನೆ. ಮೂಲಗಳು ಇದನ್ನ ವಿಜ್ಞಾನ ಅಂತ ಕರೆಯೋ ಕಾರಣ, ಇದರಲ್ಲಿ ಒಂದು ಕ್ರಮಬದ್ಧವಾದ ಪ್ರಕ್ರಿಯೆ ಇದೆ ಮತ್ತು ಅದರ ಪರಿಣಾಮವನ್ನ ಪ್ರತಿಯೊಬ್ಬರೂ ಅನುಭವಿಸಬಹುದು ಅಂತ ಅವು ಹೇಳ್ತವೆ. ಅವು ಇದನ್ನ ಇಂದಿನ ನರವಿಜ್ಞಾನದ ಅಂದ್ರೆ ನ್ಯೂರೋಸೈನ್ಸ್ ಭಾಷೆಯಲ್ಲಿ ವಿವರಿಸೋಕೆ ಪ್ರಯತ್ನಿಸ್ತವೆ. ಉದಾಹರಣೆಗೆ, ಒಂದು ಅಧ್ಯಯನದ ಪ್ರಕಾರ ನಮ್ಮ ಮೆದುಳು ದಿನಕ್ಕೆ 60,000ಕ್ಕೂ ಹೆಚ್ಚು ಆಲೋಚನೆಗಳನ್ನು ಉತ್ಪಾದಿಸುತ್ತೆ. 60,000? ಬಾಪ್ರೇ! ನನ್ನ ಮಟ್ಟಿಗೆ ಅದರಲ್ಲಿ 50,000 ಆ ರಾತ್ರಿ ಊಟಕ್ಕೆ ಏನ್ ಮಾಡೋದು ಅನ್ನೋದ್ರ ಬಗ್ಗೆನೇ ಇರುತ್ತೆ. ಹೌದು. ಮತ್ತು ಆ ಆಲೋಚನೆಗಳು ಚಿಂತೆ, ಭಯ ಅಥವಾ ವ್ಯರ್ಥ ವಿಷಯಗಳಿಂದ ತುಂಬಿದ್ರೆ ನಮ್ಮ ದೇಹ ಕಾರ್ಟಿಸಾಲ್ನಂತಹ ಒತ್ತಡದ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡುತ್ತೆ. ದೀರ್ಘಕಾಲದಲ್ಲಿ ಇದೇ ಒತ್ತಡ ನಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತೆ.
ಧ್ಯಾನವು ಈ ಸಂಪೂರ್ಣ ಪ್ರಕ್ರಿಯೆಯನ್ನೇ ತಿರುಗಿಸುತ್ತೆ. ಧ್ಯಾನ ಮಾಡುವಾಗ ಸಾಮಾನ್ಯವಾಗಿ ಓಡಾಟದ ಬೀಟಾ ಸ್ಥಿತಿಯಲ್ಲಿರೋ ಮೆದುಳಿನ ತರಂಗಗಳು ಶಾಂತವಾದ ಆಲ್ಫಾ ಮತ್ತು ನಂತರ ಆಳವಾದ ಥೀಟಾ ಸ್ಥಿತಿಗೆ ಬರ್ತವೆ. ಈ ಬೀಟಾ ಆಲ್ಫಾ ಸ್ಥಿತಿಗಳ ಬಗ್ಗೆ ಹೇಳಿದ್ರಿ. ಮೂಲಗಳು ಇದನ್ನ ವೈಜ್ಞಾನಿಕವಾಗಿ ಸಾಬೀತಾದ ಸತ್ಯ ಅಂತ ಹೇಳ್ತವಾ ಅಥವಾ ರಾಜಯೋಗದ ಅನುಭವವನ್ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಹೋಲಿಕೆಯಾಗಿ ಬಳಸ್ತವಾ? ಯಾಕೆಂದ್ರೆ ಇವೆರಡರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಮೂಲಗಳು ಇದನ್ನ ಆಧುನಿಕ ಮನುಷ್ಯನಿಗೆ ಅರ್ಥವಾಗುವ ಭಾಷೆಯಲ್ಲಿ ವಿವರಿಸಲು ಒಂದು ಹೋಲಿಕೆಯಾಗಿ ಬಳಸ್ತವೆ. ರಾಜಯೋಗದ ಅನುಭವದಿಂದ ನಮ್ಮ ನರವ್ಯೂಹಕ್ಕೆ ಅಂದ್ರೆ ನರ್ವಸ್ ಸಿಸ್ಟಮ್ಗೆ ಸಿಗೋ ವಿಶ್ರಾಂತಿ ಈ ಆಲ್ಫಾ ಥೀಟಾ ಸ್ಥಿತಿಗಳಲ್ಲಿ ಸಿಗೋ ವಿಶ್ರಾಂತಿಗೆ ಸಮಾನವಾಗಿದೆ ಅಂತ ಹೇಳಲಾಗ್ತಿದೆ. ಆಗ ದೇಹವು ಸ್ವಯಂ ಚಿಕಿತ್ಸೆ ನೀಡೋಕೆ ಪ್ರಾರಂಭಿಸುತ್ತೆ. ಆದರೆ ಹೆಚ್ಚಿನ ಧ್ಯಾನ ಪದ್ಧತಿಗಳಲ್ಲಿ ಮನಸ್ಸನ್ನ ವಿಚಾರಶೂನ್ಯ ಮಾಡೋದ್ರ ಮೇಲೆ ಹೆಚ್ಚು ಒತ್ತು ನೀಡಲಾಗುತ್ತೆ. ಹೌದು, ಮನಸ್ಸನ್ನು ಖಾಲಿ ಮಾಡಿ ಅಂತ ಹೇಳ್ತಾರೆ. ಆದ್ರೆ ರಾಜಯೋಗ ಇಲ್ಲಿ ಸ್ವಲ್ಪ ಭಿನ್ನವಾಗಿದೆ ಅನ್ಸುತ್ತೆ. ಇದು ಮನಸ್ಸನ್ನು ಖಾಲಿ ಮಾಡುವ ಬಗ್ಗೆ ಮಾತಾಡೋದಿಲ್ಲ. ಹೌದು, ಮತ್ತು ಇದೇ ಇದರ ಅತ್ಯಂತ ವಿಶಿಷ್ಟವಾದ ಅಂಶ. ಇದು ಶೂನ್ಯತೆಯ ಅನುಭವ ಅಲ್ಲ, ಬದಲಿಗೆ ಒಂದು ಪರಿಪೂರ್ಣತೆಯ ಅನುಭವ. ಇಲ್ಲಿ ಮನಸ್ಸನ್ನ ಖಾಲಿ ಮಾಡೋ ಬದಲು ಅದನ್ನ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮೂಲದೊಂದಿಗೆ ಜೋಡಿಸಿ ಚಾರ್ಜ್ ಮಾಡಲಾಗತ್ತೆ. ಚಾರ್ಜ್ ಮಾಡೋದು, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮೂಲಗಳಲ್ಲಿ ಒಂದು ಹೋಲಿಕೆ ನೀಡಲಾಗಿದೆ. ಅದು ನನ್ಗೆ ಬಹಳ ಇಷ್ಟವಾಯ್ತು. ಸ್ಮಾರ್ಟ್ಫೋನ್ ಬಳಸೋ ಯಾರಿಗಾದ್ರೂ ಇದು ಸುಲಭವಾಗಿ ಅರ್ಥವಾಗುತ್ತೆ. ಆತ್ಮ ಒಂದು ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿ ಮತ್ತು ಪರಮಾತ್ಮನು ಒಂದು ಪವರ್ ಹೌಸ್. ಹೌದು, ಈ ಹೋಲಿಕೆ ಇದರ ಸಂಪೂರ್ಣ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅಂತ ಚೆನ್ನಾಗಿ ತಿಳಿಸುತ್ತೆ. ನಾವೆಲ್ಲರೂ ಇದನ್ನ ಅನುಭವಿಸ್ತೀವಿ ಅಲ್ವಾ? ಬೆಳಗ್ಗೆ ಎದ್ದಾಗ ನಮ್ಮ ಬ್ಯಾಟರಿ 100% ಚಾರ್ಜ್ ಆಗಿರಬಹುದು. ಆದರೆ ದಿನವಿಡೀ ಕೆಲ್ಸದ ಒತ್ತಡ, ಟ್ರಾಫಿಕ್, ಸಂಬಂಧಗಳ ಜಂಜಾಟ ಇದೆಲ್ಲದ್ರಿಂದ ಸಂಜೆಯ ವೇಳೆಗೆ ನಾವು 10%ಗೆ ಇಳಿದಿರ್ತೇವೆ. ಖಂಡಿತ. ಈ ಬ್ಯಾಟರಿಯು ಪವರ್ ಹೌಸ್ನೊಂದಿಗೆ ಸಂಪರ್ಕ ಹೊಂದಿಲ್ಲದಿದ್ದರೆ ಅದು ಯಾವಾಗಲೂ ದಣಿದ ಮತ್ತು ಡಿಸ್ಚಾರ್ಜ್ ಆದ ಸ್ಥಿತಿಯಲ್ಲೇ ಇರುತ್ತೆ. ರಾಜಯೋಗವು ಆ ಸಂಪರ್ಕವನ್ನ ಸ್ಥಾಪಿಸುವ ಪ್ರಕ್ರಿಯೆ. ಈ ಹೋಲಿಕೆಯನ್ನ ಇನ್ನಷ್ಟು ಆಳವಾಗಿ ನೋಡಿದ್ರೆ ಕೆಲವು ಆಸಕ್ತಿದಾಯಕ ವಿಷಯಗಳು ಸ್ಪಷ್ಟವಾಗುತ್ತವೆ. ಈ ಬ್ಯಾಟರಿ ಮತ್ತು ಪವರ್ ಹೌಸ್ ಹೋಲಿಕೆ ನಿಜಕ್ಕೂ ಪರಿಣಾಮಕಾರಿ. ಇದು ನನ್ನ ಮನಸ್ಸಿನಲ್ಲಿ ಒಂದು ಚಿತ್ರಣವನ್ನೇ ಮೂಡಿಸ್ತಿದೆ. ಒಂದು ತಂತಿ, ಅದರಲ್ಲಿ ಹರಿಯೋ ವಿದ್ಯುತ್. ಈ ಚಿತ್ರಣವನ್ನ ಪೂರ್ಣಗೊಳಿಸೋಕೆ ಇನ್ನೇನ್ ಬೇಕು ಅಂತ ಮೂಲಗಳು ವಿವರಿಸ್ತಾವಾ? ಖಂಡಿತ. ಸಂಪರ್ಕಕ್ಕಾಗಿ ಮೊದಲು ಒಂದು ತಂತಿಯ ಅವಶ್ಯಕತೆ ಇರುತ್ತೆ. ರಾಜಯೋಗದಲ್ಲಿ ನಮ್ಮ ವಿಚಾರ ಅಥವಾ ಆಲೋಚನೆಯೇ ಆ ತಂತಿ. ನಾನೊಬ್ಬ ಶಾಂತ ಸ್ವರೂಪ ಆತ್ಮ, ನನ್ನ ತಂದೆ ಪರಮಾತ್ಮ ಶಾಂತಿಯ ಸಾಗರ ಅನ್ನೋ ವಿಚಾರವೇ ಪವರ್ ಹೌಸ್ಗೆ ತಲುಪೋ ತಂತಿ. ಸರಿ, ತಂತಿಯನ್ನ ಜೋಡಿಸಲಾಯ್ತು. ಆದ್ರೆ ಕೇವಲ ತಂತಿ ಜೋಡಿಸಿದ್ರೆ ಚಾರ್ಜಿಂಗ್ ಶುರುವಾಗುದಿಲ್ವಲ್ಲ? ಆ ತಂತಿಯಲ್ಲಿ ಕರೆಂಟ್ ಹರಿಬೇಕಲ್ಲ? ಸರಿಯಾಗಿ ಹೇಳಿದ್ರಿ. ಆ ತಂತಿಯಲ್ಲಿ ಈಗ ವಿದ್ಯುತ್ ಪ್ರವಾಹ ಹರಿಬೇಕು. ಆ ಪ್ರವಾಹವೇ ನೆನಪು ಅಥವಾ ಸ್ಮೃತಿ. ನಾವು ನಿರಂತರವಾಗಿ ಪರಮಾತ್ಮನ ಗುಣಗಳಾದ ಶಾಂತಿ, ಪ್ರೀತಿ ಮತ್ತು ಶಕ್ತಿಯನ್ನ ಸ್ಮರಿಸಿದಾಗ ಆ ಶಕ್ತಿಯ ಹರಿವು ಪ್ರಾರಂಭವಾಗುತ್ತೆ. ಓಕೆ, ವಿಚಾರ ಮತ್ತು ನೆನಪು ಅರ್ಥ ಆಯ್ತು. ಅದೇ ಇದು ಸಾಕೆ? ಯಾಕೆಂದ್ರೆ ನಾನು ದಿನವಿಡೀ ನಾನು ಶಾಂತ ಸ್ವರೂಪ ಅಂತ ಯೋಚಿಸಬಹುದು. ಆದ್ರೆ ನನ್ನ ಮನಸ್ಸಿನ ಹಿನ್ನೆಲೆಯಲ್ಲಿ ಬೇರೆ ಚಿಂತೆಗಳು ಓಡ್ತಾ ಇದ್ರೆ ಆ ಸಂಪರ್ಕ ನಿಜವಾಗಿಯೂ ಸ್ಥಾಪನೆ ಆಗತ್ತಾ? ಅಂದ್ರೆ ತಂತಿಯ ಗುಣಮಟ್ಟದ ಬಗ್ಗೆ ಮೂಲಗಳೇನಾದ್ರೂ ಹೇಳ್ತಾವಾ? ಅತ್ಯುತ್ತಮ ಪ್ರಶ್ನೆ. ಇದು ಮೂರನೇ ಮತ್ತು ಬಹುಶಃ ಅತ್ಯಂತ ಮುಖ್ಯವಾದ ಅಂಶ. ಆ ತಂತಿಯ ಕ್ವಾಲಿಟಿ. ಇದನ್ನ ಇಲ್ಲಿ ಪವಿತ್ರತೆ ಅಂತ ಕರೆಯಲಾಗಿದೆ. ಒಂದು ನಿಮಿಷ. ಪವಿತ್ರತೆ ಅನ್ನೋದು ಬಹಳ ದೊಡ್ಡ ಭಾರವಾದ ಪದ. ನನ್ನಂತ ಸಾಮಾನ್ಯ ವ್ಯಕ್ತಿಗೆ ಪವಿತ್ರತೆ ಅನ್ನೋ ಪದ ಕೇಳಿದ ತಕ್ಷಣ ಮನಸ್ಸಿಗೆ ಬರೋದು ತ್ಯಾಗ, ಸನ್ಯಾಸ, ಬಿಳಿ ಬಟ್ಟೆ. ನನ್ನ ದೈನಂದಿನ ಜೀವನದಲ್ಲಿ ನನ್ನ ಕೆಲಸ, ಕುಟುಂಬದ ಜವಾಬ್ದಾರಿಗಳ ಮಧ್ಯೆ ಈ ಪರಿಕಲ್ಪನೆಯನ್ನ ನಾನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮೂಲಗಳ ಪ್ರಕಾರ ಪವಿತ್ರತೆಯ ಅಡಿಪಾಯ ಮನಸ್ಸಿನಿಂದ ಪ್ರಾರಂಭವಾಗುತ್ತೆ. ಇದರ ಸರಳ ಅರ್ಥ ಯಾವುದೇ ಆತ್ಮಕ್ಕಾಗಿ ಮನಸ್ಸಿನಲ್ಲಿ ವ್ಯರ್ಥ ಅಥವಾ ನಕಾರಾತ್ಮಕ ಆಲೋಚನೆಗಳನ್ನ ತರೆದಿರೋದು. ನಮ್ಮ ಉದ್ದೇಶಗಳು ಶುದ್ಧವಾಗಿದ್ದಾಗ, ಸಂಬಂಧಗಳಲ್ಲಿ ಅಧಿಕಾರದ ಬದಲು ನಿಸ್ವಾರ್ಥ ಭಾವವಿದ್ದಾಗ ಅದನ್ನೇ ಪವಿತ್ರತೆ ಅನ್ನಲಾಗುತ್ತೆ. ಇದು ತಂತಿಯ ಮೇಲಿನ ತುಕ್ಕನ್ನ ತೆಗೆದ ಹಾಗೆ. ತಂತಿ ಎಷ್ಟೇ ದಪ್ಪವಾಗಿದ್ರೂ ಅದರ ಮೇಲೆ ತುಕ್ಕು ಹಿಡಿದಿದ್ರೆ ವಿದ್ಯುತ್ ಸರಿಯಾಗಿ ಹರಿಯೋದಿಲ್ಲ. ಮನಸ್ಸು ಮತ್ತು ಬುದ್ಧಿ ಎಷ್ಟು ಶುದ್ಧವಾಗಿರುತ್ತೋ ಸಂಪರ್ಕ ಅಷ್ಟು ಬಲವಾಗಿರುತ್ತೆ. ಇದು ತಾರ್ಕಿಕವಾಗಿ ತೋರುತ್ತೆ. ಅಂದ್ರೆ ನಮ್ಮ ಆಲೋಚನೆಗಳ ಶುದ್ಧತೆಯೇ ನಮ್ಮ ಚಾರ್ಜಿಂಗ್ನ ಗುಣಮಟ್ಟವನ್ನು ನಿರ್ಧರಿಸುತ್ತೆ.
ಈ ಸಂಪರ್ಕದಿಂದ ನಮ್ಮ ಆಲೋಚನಾ ಕ್ರಮದ ಮೇಲೆ ಏನು ಪರಿಣಾಮ ಬೀರುತ್ತೆ? ಖಂಡಿತ. ಮನೋವಿಜ್ಞಾನದ ಒಂದು ಮೂಲಭೂತ ತತ್ವವಿದೆ. ನಮ್ಮ ಗುರುತು ಅಂದ್ರೆ ಐಡೆಂಟಿಟಿ ನಮ್ಮ ನಡವಳಿಕೆಯನ್ನು ನಿರ್ಧರಿಸುತ್ತೆ. ನಾವು ನಮ್ಮನ್ನ ಏನೆಂದು ಭಾವಿಸ್ತೀವೋ ನಮ್ಮ ಸಂಪೂರ್ಣ ಜೀವನವು ಅದರ ಸುತ್ತವೇ ಗಿರಿಕೆ ಹೊಡೆಯುತ್ತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ನಾನು ಈ ದೇಹ ಅಂತ ಭಾವಿಸಿದಾಗ ತಕ್ಷಣವೇ ದೇಹಕ್ಕೆ ಸಂಬಂಧಿಸಿದ ಪ್ರತಿಯೊಂದು ವಿಷಯವೂ ಮನಸ್ಸಿಗೆ ಬರುತ್ತೆ. ವಯಸ್ಸು, ಧರ್ಮ, ಪದವಿ, ಲಿಂಗ, ರಾಷ್ಟ್ರೀಯತೆ, ಇದರೊಂದಿಗೆ ಭಯ, ಹೋಲಿಕೆ, ಅಸುರಕ್ಷಿತತೆ, ಅಹಂಕಾರ ಎಲ್ಲವೂ ಹುಟ್ಟುಕೊಡುತ್ತವೆ. ನಾನು ಅವನಿಗಿಂತ ಉತ್ತಮ ಅಥವಾ ಅವನಿಗಿಂತ ಕೀಳು ಅನ್ನೋ ಭಾವನೆಗಳು ದೇಹದ ಅಭಿಮಾನದಿಂದಲೇ ಬರೋದು. ಹಾಗಾದ್ರೆ ನನ್ನ ಪ್ರತಿಕ್ರಿಯೆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಾಗ ನಾನು ನನ್ನನ್ನ 5 ಅಡಿ 10 ಇಂಚಿನ ದೇಹ ಅಂತ ಭಾವಿಸ್ತೀನಾ ಅಥವಾ ಬೆಳಕಿನ ಬಿಂದು ಅಂತ ಭಾವಿಸ್ತೀನಾ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಇದು ಒಂದು ಆಸಕ್ತಿದಾಯಕ ಸಂಪರ್ಕ. ಹಾಗಾದ್ರೆ ನಾನು ಅವಿನಾಶಿ ಪ್ರಕಾಶದ ಬಿಂದುವಾದ ಆತ್ಮ ಅನ್ನೋ ಅರಿವು ಬಂದಾಗ ಏನಾಗತ್ತೆ? ಆಗ ದೇಹದ ಎಲ್ಲಾ ಮಿತಿಗಳೂ ಮುರಿಯುತ್ತವೆ. ಆತ್ಮಕ್ಕೆ ವಯಸ್ಸಿಲ್ಲ, ಬಡತನವಿಲ್ಲ, ಅದು ಮುದುಕನೂ ಅಲ್ಲ, ಯುವಕನೂ ಅಲ್ಲ. ಈ ಅರಿವು ಆಳವಾದ ಸ್ಥಿರತೆ ಮತ್ತು ಸ್ವಾಭಿಮಾನವನ್ನು ತರುತ್ತೆ. ಅದಕ್ಕಾಗಿಯೇ ಈ ಮೂಲಗಳಲ್ಲಿ ಸ್ವಮಾನ ರಾಜಯೋಗದ ಅಡಿಪಾಯ ಅಂತ ಪದೇ ಪದೇ ಹೇಳಲಾಗಿದೆ. ಅಂದ್ರೆ ಮೊದಲು ತನ್ನ ನಿಜ ಸ್ವರೂಪದಲ್ಲಿ ನೆಲೆಗೊಂಡು ನಂತರ ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸೋದು. ಇದೇ ಸರಿಯಾದ ಕ್ರಮ. ಇದು ಮೂಲಗಳಲ್ಲಿನ ಬಹುಶಃ ಅತ್ಯಂತ ಕ್ರಾಂತಿಕಾರಿಯಾದ ಒಂದು ಆಲೋಚನೆಗೆ ನಮ್ಮನ್ನು ತಂದು ನಿಲ್ಲಿಸುತ್ತೆ. ನಮ್ಮ ಇಡೀ ಜಗತ್ತು ಹಣ, ಅಧಿಕಾರ ಮತ್ತು ಸ್ಥಾನಮಾನವನ್ನೇ ಶಕ್ತಿಯ ಮೂಲ ಅಂತ ನಂಬಿದೆ. ಆದ್ರೆ ಈ ಮೂಲಗಳು ಆ ಇಡೀ ಸಮೀಕರಣವನ್ನೇ ತಲೆಕೆಳಗು ಮಾಡ್ತವೆ. ಅವು ಹೇಳೋದು ನಿಜವಾದ ಶಕ್ತಿ ಪವಿತ್ರತೆಯನ್ನೇ ಹಿಂಬಾಲಿಸುತ್ತದೆ. ಪವರ್ ಫಾಲೋಸ್ ಪ್ಯೂರಿಟಿ. ಹೌದು. ಮತ್ತು ಇದೇ ಈ ದರ್ಶನದ ಅತ್ಯಂತ ಆಳವಾದ ರಹಸ್ಯಗಳಲ್ಲಿ ಒಂದು. ಇದು ಕೇವಲ ಒಂದು ಆಧ್ಯಾತ್ಮಿಕ ಹೇಳಿಕೆಯಲ್ಲ, ಇದೊಂದು ಸ್ಟ್ರಾಟಜಿ ಅಂತ ಹೇಳಲಾಗ್ತಿದೆ. ನಾವೆಲ್ಲರೂ ಶಕ್ತಿಯನ್ನು ಬಯಸ್ತೇವೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋ ಶಕ್ತಿ, ಸಹನೆ ಮಾಡೋ ಶಕ್ತಿ, ಪರಿಸ್ಥಿತಿಗಳನ್ನ ಎದುರಿಸೋ ಶಕ್ತಿ. ಆದರೆ ನಾವು ಶಕ್ತಿಯ ಮೂಲವನ್ನ ತಪ್ಪಾದ ಜಾಗದಲ್ಲಿ ಹುಡುಕ್ತಾ ಇದ್ದೀವಿ. ಅದು ಹೇಗೆ? ಮೂಲಗಳು ಹೇಳೋ ಹಾಗೆ ಇಂದಿನ ಕಾಲದಲ್ಲಿ ಮನಸ್ಸು ಅಶುದ್ಧವಾಗಿದೆ, ಆಲೋಚನೆಗಳಲ್ಲಿ ಕಲಬೆರಕೆಯಿದೆ. ನಾವು ಒಳ್ಳೆಯದನ್ನ ಮಾಡಕ್ ಬಯಸ್ತೀವಿ, ಆದರೆ ಅದರ ಜೊತೆಗೆ ಹೆಸರು ಮತ್ತು ಕೀರ್ತಿಯ ಆಸೆಯೂ ಇರುತ್ತೆ. ಸಂಬಂಧಗಳು ಪ್ರೀತಿಗಿಂತ ಹೆಚ್ಚಾಗಿ ಮೋಹ ಮತ್ತು ನಿರೀಕ್ಷೆಗಳ ಮೇಲೆ ನಿಂತಿವೆ. ಈ ಆಸೆ, ಅಹಂಕಾರ, ಮೋಹಗಳೇ ನಮ್ಮ ಬ್ಯಾಟರಿಯಿಂದ ಶಕ್ತಿಯನ್ನು ನಿರಂತರವಾಗಿ ಸೋರಿಕೆ ಮಾಡ್ತವೆ. ದುರ್ಬಲ ಆತ್ಮವು ಧ್ಯಾನದಲ್ಲಿ ಏಕಾಗ್ರವಾಗೋಕೆ ಸಾಧ್ಯವಿಲ್ಲ. ಆದ್ದರಿಂದ ಮೊದಲು ಪವಿತ್ರರಾಗಿ ನಂತರ ಶಕ್ತಿಶಾಲಿಯಾಗುತ್ತೀರಿ ಅನ್ನೋ ಸಂದೇಶವಿದೆ. ಪವಿತ್ರತೆಯೇ ಶಕ್ತಿಯನ್ನು ಪಡೆಯೋ ಮೊದಲ ಮೆಟ್ಟಿಲು. ಇದು ಒಂದು ಸಂಪೂರ್ಣ ವಿಭಿನ್ನ ದೃಷ್ಟಿಕೋನ. ಸರಿ, ಇದು ವರ್ತಮಾನ ಮತ್ತು ಭವಿಷ್ಯಕ್ಕೆ ಚೆನ್ನಾಗಿದೆ. ಆದ್ರೆ ನಮ್ಮ ಗತಕಾಲದ ಬಗ್ಗೆ ಏನು? ನಾವೆಲ್ಲರೂ ತಪ್ಪುಗಳನ್ನು ಮಾಡಿದ್ದೇವೆ. ನಮ್ಮ ಮೇಲೆ ಕರ್ಮದ ಹೊರೆ ಇದೆ. ಕೆಲವು ನಿಮಿಷಗಳ ಧ್ಯಾನವು ವರ್ಷಗಳ ತಪ್ಪುಗಳನ್ನ ಹೇಗೆ ಸರಿಪಡಿಸೋಕೆ ಸಾಧ್ಯ? ಹೌದು. ಇದರ ಮತ್ತು ಕರ್ಮದ ನಡುವೆ ಬಹಳ ಆಳವಾದ ಮತ್ತು ನೇರ ಸಂಬಂಧವಿದೆ. ರಾಜಯೋಗವನ್ನು ಆಧ್ಯಾತ್ಮಿಕ ಅಗ್ನಿಗೆ ಹೋಲಿಸಲಾಗಿದೆ. ಬೆಂಕಿಯು ಕಸವನ್ನು ಸುಟ್ಟು ಬೂದಿ ಮಾಡುವ ಹಾಗೆ ಪರಮಾತ್ಮನ ನೆನಪಿನ ಅಗ್ನಿಯು ಜನ್ಮಜನ್ಮಾಂತರದಿಂದ ಆತ್ಮದ ಮೇಲೆ ಸಂಗ್ರಹವಾಗಿರೋ ಕೆಟ್ಟ ಕರ್ಮಗಳ ಹೊರೆಯನ್ನು ಸುಟ್ಟು ಹಾಕ್ತದೆ. ಇದು ನಮ್ಮ ಗತಕಾಲದ ಖಾತೆಯನ್ನು ಶುದ್ಧೀಕರಿಸುತ್ತೆ ಮತ್ತು ವರ್ತಮಾನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡೋಕ್ಕೆ ಶಕ್ತಿ ಮತ್ತು ತಿಳುವಳಿಕೆಯನ್ನು ನೀಡುತ್ತೆ. ಮೂಲಗಳಲ್ಲಿ ಮಹಾಭಾರತದ ಉದಾಹರಣೆಯನ್ನು ನೀಡಲಾಗಿದೆ. ಅರ್ಜುನನ ಬಗ್ಗೆ. ಹೌದು, ಅದು ಬಹಳ ಸೂಕ್ತ ಉದಾಹರಣೆ. ಅರ್ಜುನನು ಕೇವಲ ಒಂದು ಐತಿಹಾಸಿಕ ಪಾತ್ರವಲ್ಲ, ಅವನು ಇಂದಿನ ಮನುಷ್ಯನ ಪ್ರತೀಕ. ಅವನು ಕುರುಕ್ಷೇತ್ರದಲ್ಲಿ ಕರ್ತವ್ಯ ಮತ್ತು ಮೋಹದ ನಡುವೆ ಸಿಲುಕೊಂಡಿದ್ದ. ಅವನ ಸ್ಥಿತಿಯು ಜೀವನದ ಕುರುಕ್ಷೇತ್ರದಲ್ಲಿ ಸಂಬಂಧಗಳು, ವೃತ್ತಿ ಮತ್ತು ಜವಾಬ್ದಾರಿಗಳ ನಡುವೆ ಸಿಲುಕಿರೋ ನಮ್ಮಂತೆ ಇತ್ತು. ಅವನಿಗೆ ಶ್ರೀಕೃಷ್ಣನ ರೂಪದಲ್ಲಿ ಪರಮಾತ್ಮನೇ ಪರಿಹಾರವನ್ನ ನೀಡಿದನು. ಯುದ್ಧದಿಂದ ಓಡಿ ಹೋಗೋಕೆ ಹೇಳಲಿಲ್ಲ, ಬದಲಿಗೆ ಅಲ್ಲೇ ಇದ್ದು ಹೋರಾಡೋಕೆ ಜ್ಞಾನ ಮತ್ತು ಯೋಗದ ಶಕ್ತಿಯನ್ನ ನೀಡಿದನು. ಅದೇ ರೀತಿ ಇಂದು ಪರಮಾತ್ಮನು ನಮಗೆ ರಾಜಯೋಗವನ್ನ ಕಲಿಸಿ ನಮ್ಮ ಜೀವನದ ಯುದ್ಧಗಳನ್ನ ಶಾಂತಿ ಮತ್ತು ಶಕ್ತಿಯಿಂದ ಎದುರಿಸೋಕೆ ಸಹಾಯ ಮಾಡ್ತಿದ್ದಾರೆ ಅಂತ ಮೂಲಗಳು ಹೇಳ್ತವೆ. ಇಷ್ಟೆಲ್ಲ ಅರ್ಥ ಮಾಡಿಕೊಂಡ ನಂತರ ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆ, ಇದನ್ನ ಮಾಡುವ ಪ್ರಾಯೋಗಿಕ ವಿಧಾನವೇನು? ಇದರ ಸೌಂದರ್ಯವೇ ಅದರ ಸರಳತೆಯಲ್ಲಿದೆ. ಯಾವುದೇ ಕಠಿಣ ನಿಯಮಗಳಿಲ್ಲ. ಮೊದಲನೇ ಹಂತ ಆರಾಮ ಕುಳಿತು ಬೆನ್ಮೂಳೆಯನ್ನ ನೇರವಾಗಿಟ್ಕೊಡೋದು. ಸರಿ, ಇದು ಸುಲಭವಾಗಿದೆ. ಇದಕ್ಕೆ ವಿಶೇಷ ಆಸನ ಅಥವಾ ಸ್ಥಳ ಬೇಕಿಲ್ಲ ಅಲ್ವಾ? ಖಂಡಿತ ಇಲ್ಲ. ಕಣ್ಣುಗಳನ್ನ ಮುಚ್ಚಬೇಕೆಂದೇನಿಲ್ಲ. ಅವುಗಳನ್ನು ತೆರೆದಿಡಬಹುದು ಅಥವಾ ಅರ್ಧ ತೆರೆದಿಡಬಹುದು.
ಇದರಿಂದಾಗಿ ನೀವು ಕಚೇರಿಯ ಕುರ್ಚಿಯಲ್ಲಿ ಕುಳಿತು ಇದನ್ನ ಮಾಡಬಹುದು. ಓಕೆ, ಮುಂದಿನ ಹಂತ? ಎರಡನೇ ಹಂತ ಅರಿವಿನಲ್ಲಿ ನೆಲೆಗೊಳ್ಳೋದು. ನಿಮ್ಮ ಮನಸ್ಸಿಗೆ ನಿಧಾನವಾಗಿ ಈ ವಿಚಾರವನ್ನ ನೀಡಿ. ನಾನು ಈ ದೇಹವಲ್ಲ, ಭ್ರೂಕುಟಿಯ ಮಧ್ಯದಲ್ಲಿರುವ ಹೊಳೆಯುವ ನಕ್ಷತ್ರವಾದ ಆತ್ಮ. ಇದು ಸ್ವಮಾನದ ಅಭ್ಯಾಸ. ಸರಿ, ಮೊದಲು ನನ್ನನ್ನು ನಾನು ಆತ್ಮ ಅಂತ ಭಾವಿಸ್ಬೇಕು. ನಂತರ ಮೂರನೇ ಹಂತ ಕಲ್ಪನೆ. ಈ ಭೌತಿಕ ಪ್ರಪಂಚದಾಚೆ ಇರುವ ಆತ್ಮಗಳ ಲೋಕವಾದ ಪರಮಧಾಮವನ್ನ ಕಲ್ಪಿಸಿಕೊಳ್ಳಿ. ಅದೊಂದು ಸುವರ್ಣ ಕೆಂಪು ಪ್ರಕಾಶದ ಲೋಕ. ಅಲ್ಲಿ ಎಲ್ಲಕ್ಕಿಂತ ಮೇಲೆ ಹೊಳೆಯುತ್ತಿರುವ ಸರ್ವೋಚ್ಚ ನಕ್ಷತ್ರ, ಶಾಂತಿ ಮತ್ತು ಶಕ್ತಿಯ ಸಾಗರನಾದ ಪರಮಾತ್ಮ ಶಿವನನ್ನ ಕಲ್ಪಿಸಿಕೊಳ್ಳಿ. ನಾಲ್ಕನೇ ಹಂತ ಆ ಸಂಪರ್ಕವನ್ನ ಅನುಭವಿಸೋದಾ? ಹೌದು, ಅನುಭವಿಸಿ. ನನ್ನ ಆತ್ಮಕ್ಕೂ ಆ ಸರ್ವೋಚ್ಚ ಆತ್ಮಕ್ಕೂ ಸಂಪರ್ಕ ಏರ್ಪಟ್ಟಿದೆ. ಸೂರ್ಯನಿಂದ ಕಿರಣಗಳು ಬರೋ ಹಾಗೆ ಪರಮಾತ್ಮನಿಂದ ಶಾಂತಿ, ಪ್ರೀತಿ ಮತ್ತು ಶಕ್ತಿಯ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇವೆ. ನನ್ನ ಬ್ಯಾಟರಿ ಚಾರ್ಜ್ ಆಗ್ತಾ ಇದೆ ಅಂತ ಅನುಭವಿಸೋದು. ಮತ್ತು ಐದನೇ ಹಂತ ಆ ಶಾಂತಿ ಮತ್ತು ಶಕ್ತಿಯ ಅನುಭವದಲ್ಲಿ ಸ್ವಲ್ಪ ಸಮಯ ಇರೋದು. ಅದನ್ನ ನಿಮ್ಮೊಳಗೆ ತುಂಬಿಕೊಳ್ಳೋದು. ಆರಂಭದಲ್ಲಿ ಎಷ್ಟು ಹೊತ್ತು ಮಾಡಬೇಕು ಅಂತ ಸಲಹೆ ನೀಡಲಾಗಿದೆ? ದಿನಕ್ಕೆ 1 ಗಂಟೆ ಕೂರ್ಬೇಕಾ? ಇಲ್ಲವೇ ಇಲ್ಲ, ಕೇವಲ 5 ನಿಮಿಷ. ಮೂಲಗಳಲ್ಲಿ ಪ್ರಮಾಣಕ್ಕಿಂತ ನಿರಂತರತೆಯ ಮೇಲೆ ಹೆಚ್ಚು ಒತ್ತು ನೀಡಲಾಗಿದೆ. ದಿನಕ್ಕೆ ಹಲವು ಬಾರಿ ಕೆಲವು ನಿಮಿಷಗಳ ಕಾಲ ಅಭ್ಯಾಸ ಮಾಡೋದು. ಒಂದೇ ಬಾರಿಗೆ ಗಂಟೆಗಟ್ಲೆ ಬಲವಂತವಾಗಿ ಕುಳಿತುಕೊಳ್ಳೋದಕ್ಕಿಂತ ಹೆಚ್ಚು ಪ್ರಯೋಜನಕಾರಿ. ಕೇಳೋಕೆ ಇದು ಬಹಳ ಸರಳವಾಗಿ ತೋರುತ್ತೆ. ಆದ್ರೆ ನಾವೆಲ್ಲರೂ ಬಲ್ಲೆವು, ಶಾಂತವಾಗಿ ಕೂತ್ಕೊಳ್ಳೋಕೆ ಪ್ರಯತ್ನಿಸಿದಾಗ ಮನಸ್ಸು ಒಂದು ಸಂತೆಯ ಹಾಗೆ ಗದ್ದಲ ಮಾಡಕ್ ಶುರು ಮಾಡುತ್ತೆ. ಇದು ನಾನು ಫೇಲ್ ಆಗ್ತಾ ಇದ್ದೀನಿ ಅನ್ನೋ ಸೂಚನೆಯಾ? ಈ ಆರಂಭಿಕ ಸವಾಲಿನ ಬಗ್ಗೆ ಮೂಲಗಳು ಏನ್ ಹೇಳ್ತವೆ? ಖಂಡಿತ ಇಲ್ಲ. ಅದು ಸಹಜ. ಮನಸ್ಸಿನೊಂದಿಗೆ ಹೋರಾಡಬೇಡಿ. ಮಗುವಿಗೆ ಪ್ರೀತಿಯಿಂದ ತಿಳಿ ಹೇಳುವ ಹಾಗೆ ಅದನ್ನ ನಿಧಾನವಾಗಿ ಮರಳಿ ತನ್ನಿ ಅಂತ ಮೂಲಗಳು ಸಲಹೆ ನೀಡುತ್ತವೆ. ಇದಕ್ಕೆ ಟ್ರಾಫಿಕ್ ಕಂಟ್ರೋಲ್ ಅನ್ನೋ ಒಂದು ಅಭ್ಯಾಸವು ಬಹಳ ಸಹಾಯಕ. ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ? ಹೌದು. ದಿನದಲ್ಲಿ ಪ್ರತಿ ಗಂಟೆಗೊಮ್ಮೆ 1 ನಿಮಿಷ ನಿಂತು ನಮ್ಮ ಆಲೋಚನೆಗಳ ಸಂಚಾರವನ್ನ ನೋಡಿ ಅದಕ್ಕೆ ಕೆಂಪು ದೀಪ ತೋರಿಸಿ ನಾನು ಆತ್ಮ ಅಂತ ನೆನಪಿಸ್ಕೊಳ್ಳೋದು. ಇದು ಮನಸ್ಸಿಗೆ ಏಕಾಗ್ರತೆ ಅಭ್ಯಾಸವನ್ನ ಮಾಡಿಸುತ್ತೆ. ಇಂದಿನ ಕಾಲಘಟ್ಟವನ್ನ ನೋಡಿದ್ರೆ ಈ ಅಭ್ಯಾಸದ ಅವಶ್ಯಕತೆ ಇನ್ನಷ್ಟು ಹೆಚ್ಚಾಗಿದೆ ಅಂತ ಅನ್ಸುತ್ತೆ. ಎಲ್ಲೆಡೆ ಒತ್ತಡ, ಸ್ಪರ್ಧೆ ಮತ್ತು ಒಂದು ರೀತಿಯ ನೈತಿಕ ಗೊಂದಲವಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ಇಂಥದೊಂದು ಆಂತರಿಕ ಆಧಾರ ಇಲ್ಲದಿದ್ರೆ ನಮ್ಮೆಲ್ಲ ಜ್ಞಾನವೂ ಕೇವಲ ಮಾತಿಗೆ ಸೀಮಿತವಾಗುತ್ತೆ. ಖಂಡಿತ. ಸವಾಲುಗಳು ಬಂದಾಗ ನಾವು ಕುಸಿದು ಬೀಳ್ತೇವೆ. ಆದರೆ ರಾಜಯೋಗದ ಅಭ್ಯಾಸದಿಂದ ಹೊರಗೆ ಎಷ್ಟೇ ಬಿರುಗಾಳಿ ಇದ್ರೂ ಒಳಗೆ ಒಂದು ಶಾಂತಿಯ ಕೇಂದ್ರವನ್ನು ಉಳಿಸ್ಕೊಳ್ಬಹುದು. ಮತ್ತು ಇಲ್ಲಿ ಒಂದು ಬಹಳ ಮುಖ್ಯವಾದ ಅಂಶವನ್ನು ಉಲ್ಲೇಖಿಸಲಾಗಿದೆ. ಈ ಅಭ್ಯಾಸ ಕೇವಲ ವೈಯಕ್ತಿಕ ಶಾಂತಿ ಅಥವಾ ಒತ್ತಡ ನಿವಾರಣೆಗಾಗಿ ಅಲ್ಲ. ಹಾಗಾದ್ರೆ ಇದಕ್ಕೊಂದು ದೊಡ್ಡ ಚಿತ್ರಣವಿದೆಯಾ? ಇದು ಕೇವಲ ವೈಯಕ್ತಿಕ ಅಭಿವೃದ್ಧಿಗಿಂತ ಹೆಚ್ಚಿನದೇನಾದ್ರೂ ಆಗಿದೆಯಾ? ಹೌದು. ಇದನ್ನ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಪ್ರಯಾಣ ಅಂತ ಕರೆಯಲಾಗಿದೆ. ನಾವು ಯುಗ ಪರಿವರ್ತನೆಯ ಸಂಧಿಕಾಲದಲ್ಲಿದ್ದೇವೆ ಅಂತ ಈ ಮೂಲಗಳು ನಂಬುತ್ತವೆ. ಕಲಿಯುಗದ ಅಂದ್ರೆ ಇಂದಿನ ನೈತಿಕ ಅವನತಿಯ ಯುಗದ ಅಂತ್ಯ ಮತ್ತು ಸತ್ಯಯುಗದ ಅಂದ್ರೆ ಒಂದು ಸುವರ್ಣ ಯುಗದ ಆರಂಭ. ಹೊಸ ಯುಗಕ್ಕೆ ದೈವೀ ಗುಣಗಳುಳ್ಳ ಆತ್ಮಗಳ ಅಗತ್ಯವಿದೆ ಮತ್ತು ರಾಜಯೋಗವು ಆ ದೈವತ್ವವನ್ನ ಜಾಗೃತಗೊಳಿಸುವ ಪ್ರಕ್ರಿಯೆಯಾಗಿದೆ. ಹಾಗಾದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ರಾಜಯೋಗವು ಯಾಂತ್ರಿಕವಾಗಿ ಮಾಡೋ ತಂತ್ರವಲ್ಲ, ಬದಲಿಗೆ ಅದೊಂದು ಪರಮಾತ್ಮನೊಂದಿಗಿನ ಸಂಬಂಧ ಅಂತ ಮೂಲಗಳು ಹೇಳ್ತವೆ. ಸಂಬಂಧವು ಎಷ್ಟು ಆಳ ಮತ್ತು ಪ್ರೀತಿಯಿಂದ ಕೂಡಿರುತ್ತೋ ಶಕ್ತಿಯ ಅನುಭವ ಅಷ್ಟು ಸಹಜ ಮತ್ತು ಶಕ್ತಿಶಾಲಿಯಾಗಿರುತ್ತೆ. ನಿಖರವಾಗಿ. ಅದು ಕೇವಲ ಏನನ್ನೂ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಸಂಬಂಧದಲ್ಲಿ ಇರುವ ಒಂದು ಸ್ಥಿತಿ. ಮೂಲಗಳಲ್ಲಿನ ಒಂದು ಶಕ್ತಿಶಾಲಿ ಸಾಲಿನೊಂದಿಗೆ ನಮ್ಮ ಇವತ್ತಿನ ಚರ್ಚೆಯನ್ನು ಮುಕ್ತಾಯಗೊಳಿಸಬಹುದು. ಇಂದು ನಾವು ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸಿದರೆ ನಾಳೆಯ ಜಗತ್ತು ತಾನಾಗಿಯೇ ಸುಂದರವಾಗುತ್ತದೆ. ಪ್ರಯತ್ನವು ನಾಳಿನ ಪ್ರಪಂಚದ ಮೇಲೆ ಅಂತಹ ದೊಡ್ಡ ಸಾಮೂಹಿಕ ಪ್ರಭಾವವನ್ನು ಹೇಗೆ ಬೀರಲು ಸಾಧ್ಯ? ಒಂದು ಆತ್ಮದ ಚಾರ್ಜಿಂಗ್ ಇಡೀ ಪ್ರಪಂಚದ ಬ್ಯಾಟರಿಯನ್ನು ಹೇಗೆ ಬದಲಾಯಿಸಬಹುದು?